ಯಾವುದು ಗಿಮಿಕ್ ಈ ಸಿನಿಮಾದಲ್ಲಿ ಇಲ್ಲ. ಇಲ್ಲಿ ಆಗೋದು ಬರೀ ಮ್ಯಾಜಿಕ್. ಹಾರರ, ಥ್ರಿಲ್ಲರ, ಜನ ಮೆಚ್ಚುವಂತ ಒಂದು ಸಿನಿಮಾ, ಜನ ಇಷ್ಟಪಡುವಂತ ಸಿನಿಮಾ. ಮಡಿಕೇರಿ ಅಥವಾ ಭಾಗಮಂಡಲ ಅಂತಂದ್ರೆ ಎಲ್ಲರಿಗೂ ನೆನಪಾಗೋದು ಹಚ್ಚ ಹಸಿರಿನ ಜಾಗ, ತುಂತುರು ಮಳೆ, ಈ ತರದಲ್ಲಿ ನೆನಪಾಗುತ್ತೆ. ಆದ್ರೆ ಅದೇ ಜಾಗದಲ್ಲಿ ಒಂದು ನಡೆಯುವಂತ ಒಂದು ರೋಚಕವಾದ ಕಥೆ, ಆ ಒಂದು ಹಚ್ಚ ಹಸಿರಿನ ನಡುವೆ ನಡೆಯುವಂತ ಒಂದು ರೋಚಕವಾದ ಕಥೆನೇ ಪೀಟರ್. ಜೆಸ್ಸಿ ಮತ್ತೆ ಬಂದಿದ್ದಾಳೆ. ಚಂಡೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅವನ ಲೈಫಲ್ಲಿ. ಅದರ ರಕ್ಷಣೆಗೋಸ್ಕರ ಅವ್ನು ನಿಂತ್ಕೊಂಡ್ರೆ ಇನ್ನೊಂದು ಪರ್ಸನಲ್ ಲೈಫ್ ಅಂತ ಬರುತ್ತೆ, ಅದಕ್ಕೆ ಅವನು ರಾಕ್ಷಸನಾಗ್ತಾನೆ. ಚಂಡೆ ಅಂತಂದ್ರೆ ನಮಗೆ ದೇವ್ರ ಸಮಾನ, ಅದಕ್ಕೆ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಮುಗ್ಧ ಹುಡುಗಿ, ಕಾಲೇಜ್ ಗೋಯಿಂಗ್ ಗರ್ಲ್, ಅವಳ ಲೈಫಲ್ಲಿ ಸ್ಟ್ರಗಲ್ಸ್ ಹೇಗಿರುತ್ತೆ, ಆ ಚಾಲೆಂಜಸ್ ಹೇಗೆ ಅವಳು ಫೇಸ್ ಮಾಡ್ತಾಳೆ, ಆ ರೀತಿ ಒಂದು ಪಾತ್ರ ಬರುತ್ತೆ. ಲವ್ ಯು ಪೀಟರ್, ಅಷ್ಟೇ. ಸೊ ನನ್ನ ಪಾತ್ರ ಅಲ್ಲೇ ನಾನು ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ರಾಧಾ ಅಂತ. ನನ್ನ ಹೆಸರು ರಾಧಾ ಅಂತ, ಪಕ್ಕದ ಮನೆಗೆ ಬಂದಿದ್ದೀನಿ. ಒಂದು ವಸ್ತುನ ತೆಗ್ದಿಂಗ್ ಎಸಿಬೇಕು, ಯಾವ ತರ ಎಸಿಬೇಕು, ಯಾವ ತರ ನೋಡ್ಬೇಕು, ಯಾವ ಕಡೆ ನೋಡ್ಬೇಕು, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಎಲ್ಲದನ್ನು ಬಂದು ನಮ್ಮ ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಹಾರರ, ಥ್ರಿಲ್ಲರ, ಲೈಕ್ ಯಾವ ತರ ತೋರಿಸಿದ್ದಾರೆ ಅನ್ನೋದನ್ನ ನನಗೆ ಎಲ್ಲೂ ಹಿಂಟೇ ಬಿಟ್ಕೊಟ್ಟಿಲ್ಲ ಡೈರೆಕ್ಟರ್ ಸರ್ ಇದುವರೆಗೂ. ಅಕಸ್ಮಾತ್ ನಾನು ತಪ್ಪು ಮಾಡಿದ್ರೆ ಒಂದು ಕ್ಷಣ ಇಲ್ಲಿಗೆ ಬಂದು ನಿಲ್ತಿರ್ಲಿಲ್ಲ. ಆಡಿಯನ್ಸ್ಗೆ ಹೆಂಗೆ ತಲುಪಬೇಕು ಅನ್ನೋ ಸವಾಲುಗಳು ಯಾವತ್ತೂ ಇದ್ದೇ ಇದೆ. ಅದನ್ನ ನಾವು ಝೀರೋ ಇಂದನೇ ಅದನ್ನ ನಾವು ಯೋಚನೆ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ತಯಾರಿ ಮಾಡ್ಕೊಂಡು ಬಂದ್ರೆ ಖಂಡಿತ ಅದು ಕಷ್ಟ ಇಲ್ಲ ಅಂತ ನಮಗನ್ಸುತ್ತೆ. ನನ್ನ ಪಡಿಗೆ ನಾನು ಈಗ ತಾನೆ ನಿಮ್ಗೇನಾದ್ರು ತೊಂದರೆ ಕೊಟ್ಟ? ನಾನಿನ್ನು ಮ್ಯೂಸಿಕ್ ಡೈರೆಕ್ಟರ್ ಆ ಪಿಕ್ಚರ್ ಆಗಿದ್ದೀನೋ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಇದ್ದಾಗ ನನಗೆ ಸುಂದರಿ ಸಾಂಗಿಂದು ಸಿಚುವೇಶನ್ ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಆವಾಗ ಸರ್ ಒಂದು ನಿಮಿಷ ಬಂದೆ ಅಂತ ಎದ್ದು ಹೋಗಿ ನಾನು ಜಸ್ಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದಂಥ ಕಿವನೇ ಇವತ್ತು ಸುಂದರಿ ಸಾಂಗ್ ಆಗಿರೋದು. ಥಿಯೇಟರ್ಗೆ ಬಂದು ಕೂತಾಗ ಆ 2.5 ಗಂಟೆ ಅವನನ್ನ ಆ ವರ್ಲ್ಡ್ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನಾವು ಹ್ಯಾಶ್ ಟ್ಯಾಗ್ ಇದಕ್ಕೆ ವರ್ಲ್ಡ್ ಆಫ್ ಪೀಟರ್ ಅಂತ ಇಟ್ಟಿರೋದು.